ಶಿವರಾಯ 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 ಶಿವರಾಯ. ನಮಸ್ಕಾರ, ನಾನು ನಿಲಗಲ್ ರವಿ ಪೂಜಾರಿ ಮಾತಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಶಿವರಾಯನ ಕಥೆಗೆ ಸ್ವಾಗತ. ವೀಕ್ಷಕರೇ, ಹಿಂದಿನ ಅಧ್ಯಾಯದಲ್ಲಿ ದಂಪತಿಗಳಾದ ಶಿವಣ್ಣ ಮಲ್ಲಮ್ಮರಿಗೆ ರಾತ್ರಿ ಕನಸಲ್ಲಿ ಸಾಕ್ಷಾತ್ ಶಿವನೇ ಬಂದು ಫಲವನ್ನು ನೀಡಿ ಮಕ್ಕಳ ಭಾಗ್ಯವನ್ನು ಕರುಣಿಸಿದ ಬಗೆಯನ್ನು ನಾವು ಹೇಳಿದ್ವಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಆ ಲಿಂಕನ್ನು ಓಪನ್ ಮಾಡಿ ಆ ಅಧ್ಯಾಯನ ನೋಡ್ಬೋದು. ಇವತ್ತಿನ ಅಧ್ಯಾಯದಲ್ಲಿ ಮಲ್ಲಮ್ಮ ಗರ್ಭಿಣಿಯಾಗಿದ್ದರಿಂದ ಅವಳ ಬಯಕೆಗಳು ಹೇಗಿರ್ತವೆ ಮತ್ತು ತವರು ಮನೆ ಬುತ್ತಿಯ ವಿಶೇಷತೆಗಳು ಏನು ಅನ್ನೋದನ್ನು, ಹಾಗೂ ಸಾಕ್ಷಾತ್ ಶಿವನ ವರಪ್ರಸಾದವಾದ ಶ್ರೀ ಕೆಂಚಣ್ಣನ ಜನನವಾಗುತ್ತೆ. ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೇರವಾಗಿ ಲಿಂಕ್ ಬರುತ್ತೆ. ದಯವಿಟ್ಟು ವಿಡಿಯೋಗಳನ್ನ ಕಂಟಿನ್ಯೂ ನೋಡ್ಬೋದು. ಬನ್ನಿ, ಹಾಗಾದರೆ ಇಂದಿನ ಅಧ್ಯಾಯನ ಶುರು ಮಾಡೋಣ. ಓಂ ನಮಃ ಶಿವರಾಯ. ಮುಂಡರಗಿ ಬೆಟ್ಟದ ಒಡೆಯ ಶಿವರಾಯ 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 ಶಿವರಾಯ. ಮಲ್ಲಮ್ಮ 3 ತಿಂಗಳ ಗರ್ಭಿಣಿ. ಅತ್ತೆಗೆ ಎಲ್ಲಿಲ್ಲದ ಸಂಭ್ರಮ. ಮದುವೆಯಾಗಿ ಅಷ್ಟು ವರ್ಷ ಆದರೂ ಮಕ್ಕಳಾಗಲಿಲ್ಲ ಅಂದ್ಕೊಂಡು ಗೊಡ್ಡಿ ಬಂಜೆ ಹಾಗೆ ಹೀಗೆ ಅಂತ ಬೈಕೊಂಡಿತ್ತು ಅಜ್ಜಿ. ಈಗ ಸೊಸೆ ಬಸ್ರಿ ಆದ ವಿಷಯ ತಿಳಿದು ತುಂಬ ಸಂತೋಷ ಪಡ್ತಿದ್ದಾಳೆ. ಆ ಖುಷಿಯನ್ನು ಇಡೀ ಊರ ಜನನೇ ಮಾತಾಡ್ಕೊಳ್ತಿದ್ರು. ಹಾಗಾಗಿತ್ತು ಅವಳ ಸಂಭ್ರಮ. ಮಲ್ಲಮ್ಮಳಿಗೆ ಸಜ್ಜಕ ಮಾಡಿಕೊಡೋದೇನೋ, ಕೊಬ್ಬರಿ ಬೆಲ್ಲ ಉಂಡೆ ಮಾಡಿಕೊಡೋದೇನೋ, ನಾನಾ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡಿ ಮಾಡಿ ಸೊಸೆಗೆ ಕೊಡ್ತಿದ್ಲು. ಮಲ್ಲಮ್ಮಳಿಗೆ ಆ ಮೃಷ್ಟಾನ್ನಕ್ಕಿಂತ ಜೋಳ ಹಸನ ಮಾಡುವಾಗ ಸಿಗುವ ಎರೆಮಣ್ಣು ತಿನ್ನುವುದೆಂದರೆ ಬಹಳ ಖುಷಿ. ಗಂಡ ಶಿವಣ್ಣ ಏನು ಕಮ್ಮಿ ಇಲ್ಲ. ಕುರಿ ಕಾಯಕ್ಕೆ ಹೋದಾಗ ಗೌಡ್ರು ಹೊಲ್ದಾಗ ಮಾವಿನಕಾಯಿನ ಕದ್ದು ತಂದು ಹೆಂಡತಿಗೆ ಕೊಡ್ತಿದ್ದ. ಹೀಗೆ ನಾನಾ ರೀತಿಯ ಉಪಚಾರವನ್ನು ಮಾಡ್ತಾ ಮಲ್ಲಮ್ಮಳಿಗೆ ಏನು ಕಮ್ಮಿ ಆಗದಂತೆ ನೋಡಿಕೊಂಡು. ಆದರೆ ಮಲ್ಲಮ್ಮಳಿಗೆ ಇದ್ದ ಚಿಂತನೆಯೇ ಬೇರೆ. ಅದೇ ತವರು ಮನೆಯಿಂದ ಬುತ್ತಿ ಬರಲಿಲ್ಲ ಅಂತ. ಓಂ ನಮಃ ಶಿವರಾಯ. ಮುಂಡರಗಿ ಬೆಟ್ಟದ ಒಡೆಯ ಶಿವರಾಯ 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 ಶಿವರಾಯ. ಮಲ್ಲಮ್ಮ ತವರು ಮನೆ ಬುತ್ತಿ ಉಣುವ ಆಸೆ ತುಂಬ ದಿನ ಏನು ಕಾಯಿಸಲಿಲ್ಲ. 6 ತಿಂಗಳು ತುಂಬುತ್ತಿದ್ದಂಗೆ ತವರು ಮನೆಯಿಂದ ಅಣ್ಣ ಬುತ್ತಿ ತಂದೇ ಬಿಟ್ಟ. ಅಣ್ಣ ಬಂದ ಸಡಗರಕ್ಕೆ ಮಲ್ಲಮ್ಮ ಬಿರಬಿರನೆ ಓಡಾಡುತ್ತಾ ಅಣ್ಣನಿಗೆ ಕಾಲು ತೊಳೆಯೋಕ್ಕೆ ನೀರು ಕೊಟ್ಟು ಕಟ್ಟೆ ಮೇಲೆ ಕೂಡಿಸಿ ಕುಡಿಯೋಕ್ಕೆ ಮಜ್ಜಿಗೆ ಕೊಟ್ಟಳು. ಅಣ್ಣ ತಂದ ಬುತ್ತಿನ ತಗೊಂಡು ಮನೆಯೊಳಗೆ ಹೋದ್ಲು. ಇತ್ತ ಅಣ್ಣ ಅಜ್ಜಿ ಜೊತೆ ಮಾತಾಡ್ತಾ ಕೂತಿದ್ದ. ಒಳಗೆ ಮಲ್ಲಮ್ಮನಿಗೆ ಅಣ್ಣ ತಂದ ಬುತ್ತಿ ಏನೇನು ತಂದಾನ ಅಂತ ನೋಡುವ ಕುತೂಹಲ. ತಡ ಮಾಡದೆ ತವರು ಮನೆ ಬುತ್ತಿಯನ್ನು ಬಿಚ್ಚಿದಳು. ಅಲ್ಲಿತ್ತು ಅವಳ ಸಂಭ್ರಮ. ಎಳ್ಳಚ್ಚಿದ ಸಜ್ಜಿ ರೊಟ್ಟಿ, ಪುಂಡಿಪಲ್ಲಿ ಖಾರ, ಶೇಂಗಾದ ಹೋಳಿಗೆ, ಮಾವಿನಕಾಯಿ ಚಟ್ನಿ, ಕಡ್ಲಿ ಉಂಡಿ, ಮೊಸರನ್ನ, ಚಿತ್ರಾನ್ನ, ಗೋಧಿ ಹುಗ್ಗಿ. ಅಬ್ಬೊಬ್ಬ, ಏನು ಕೇಳ್ತೀರಾ, ಮಲ್ಲಮ್ಮನಿಗೆ ಎಲ್ಲಿಲ್ಲದ ಸಂತೋಷ ಆಯಿತು. ಅಷ್ಟು ಅಚ್ಚುಕಟ್ಟಾಗಿ ಬಸುರಿ ಹೆಂಗಸಿಗೆ ಬೇಕಾದ ರೀತಿಯ ಅಡುಗೆ ಮಾಡಿ ಕೊಟ್ಟಿದ್ಲು ಅವರ ತಾಯಿ. ತಡ ಮಾಡದೆ ಅಣ್ಣನನ್ನು ಊಟಕ್ಕೆ ಕರೆದಳು. ಅಷ್ಟರಲ್ಲಿ ಶಿವಣ್ಣನೂ ಬಂದ. ಇಬ್ಬರಿಗೂ ಉಣಬಡಿಸಿ ನಂತರ ತನ್ನ ತವರು ಮನೆ ಬುತ್ತಿಯನ್ನು ತಾನು ಆನಂದದಿಂದ ಉಂಡು ತವರು ಮನೆಯನ್ನು ಹರಿಸಿದಳು ಮಲ್ಲಮ್ಮ. ಓಂ ನಮಃ ಶಿವರಾಯ. ಮುಂಡರಗಿ ಬೆಟ್ಟದ ಒಡೆಯ ಶಿವರಾಯ 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 ಶಿವರಾಯ. ಹೀಗೆ ದಿನಗಳು ಉರುಳುತ್ತಿದ್ದಂತೆ ನವಮಾಸಗಳು ಉರುಳಿ ಇನ್ನೇನು ಮಗುವಿನ ಜನನವಾಗೋ ದಿನ ಬಂದೇ ಬಿಡ್ತು. ಅಂದು ಮಲ್ಲಮ್ಮ ಬೆಳಗ್ಗೆನೇ ಶಿವನ ಪೂಜೆ ಮಾಡಿ ಶಿವನಿಗೆ ನಮಸ್ಕರಿಸಿ ಬಾಣಂತನದ ನೋವನ್ನು ಅನುಭವಿಸಲು ಸಿದ್ಧಳಾದಳು. ಶಿವನ ವರಪ್ರಸಾದವಾಗಿರ್ತಕ್ಕಂಥ ಮಗನು ಜನಿಸುವ ಸಂಭ್ರಮದಲ್ಲಿ ಶಿವಣ್ಣ ಊರಲ್ಲಿ ಸುತ್ತಾಡಿ ಸೂಲಗಿತ್ತಿಯರನ್ನು ಕರ್ಕೊಂಡು ಬರ್ತಾನೆ. ಸೂಲಗಿತ್ತಿಯರು
ಮಲ್ಲಮ್ಮನಿಗೆ ಉಪಚರಿಸಿ ಅಂದು ಮಲ್ಲಮ್ಮ ಎಲ್ಲಿಲ್ಲದ ನೋವನ್ನು ಉಣುತ್ತಾ ಬೆಳಗ್ಗೆಯಿಂದ ಬಾಣತನದ ನೋವುಗಳನ್ನು ಉಂಡು ಸಂಜೆ ಹೊತ್ತಿಗೆ ಸಾಕ್ಷಾತ್ ಶಿವನ ವರಪ್ರಸಾದವಾಗಿರ್ತಕ್ಕಂಥ ಶಿವಣ್ಣ ಮಲ್ಲಮ್ಮರ ಅಪಾರವಾದ ಭಕ್ತಿಗೆ ಮೆಚ್ಚಿ ಶಿವನು ಮೇಘರಾಜನನ್ನು ಕರೆದು ಅಪಾರವಾದ ಶಿವಭಕ್ತಿ ಮತ್ತು ಪೂಜೆಗಳಿಂದ ಜೀವನ ಸಾಗಿಸುತ್ತಿದ್ದ ದಂಪತಿಗಳಾದ ಶಿವಣ್ಣ ಮಲ್ಲಮ್ಮರ ಉದರದಲ್ಲಿ ನೀನು ಅವರ ಮಗನಾಗಿ ಜನಿಸಬೇಕು ಅಂತ ಮೇಘರಾಜನಿಗೆ ಶಿವ ಹೇಳ್ತಾರೆ. ಅದರಂತೆ ಮೇಘರಾಜ ಮಲ್ಲಮ್ಮಳ ಗರ್ಭದಲ್ಲಿ ಜೀವ ತಳೆದು ಇಂದು ಧರೆಗೆ ಪ್ರವೇಶಿಸುವ ಸಮಯ. ಓಂ ನಮಃ ಶಿವರಾಯ ಮುಂಡರಗಿ ಬೆಟ್ಟದ ಒಡೆಯ ಶಿವರಾಯ 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 ಶಿವರಾಯ. ಆಕಾಶದಲ್ಲಿ ಕಾರ್ಮೋಡಗಳ ಆರ್ಭಟ, ಸಿಡಿಲು ಮಿಂಚುಗಳ ಸಂಚಲನ, ಬೀಸುವ ಗಾಳಿ ಇಡೀ ಈ ಮುಂಡರಿಗೆಯನ್ನು ತಂಗಾಳಿಯಾಗಿ ಸೂಸಿ ಹರಸುತ್ತಿತ್ತು. ಆ ಚಂದ್ರ ಕೂಡ ತಂಪಾದ ತನ್ನ ಹಾಲಿನ ಬೆಳಕನ್ನು ಮುಂಡರಿಗೆಯ ತುಂಬ ಹರಡಿ ಇಡೀ ಊರೇ ಬೆಳ್ಳಿಯಂತೆ ಹೊಳೆಯುತ್ತಿತ್ತು. ಪ್ರಾಣಿ ಪಕ್ಷಿಗಳು ದನ ಕರಗಳೂ ಕೂಡ ಹರುಷದಿಂದ ನಲಿಯುತ್ತಿದ್ದವು. ಇಂಥ ಒಂದು ಅಭೂತಪೂರ್ವ ಸಂದರ್ಭದಲ್ಲಿ ಶಿವನ ಕೃಪಾಶೀರ್ವಾದದಿಂದ ಹಸುಗೂಸು ಕಂದಮ್ಮ ಧರೆಗಿಳಿದಿದ್ದ. ಎಲ್ಲರ ಮುಖದಲ್ಲಿ ಆನಂದ ತುಂಬಿ ತುಳುಕುತ್ತಿತ್ತು. ಹೀಗೆ ಭೂಕೈಲಾಸವಾದ ಮುಂಡರಿಗೆಯಲ್ಲಿ ಮಲ್ಲಮ್ಮನ ಉದರದಿಂದ ಶ್ರೀ ಕೆಂಚಣ್ಣನ ಜನನವಾಯಿತು. ಇದು ಗೆಳೆಯರೆ, ಇಂದಿನ ಈ ಅಧ್ಯಾಯದಲ್ಲಿ ಮಲ್ಲಮ್ಮನ ಬಯಕೆಗಳು ಮತ್ತು ತವರು ಬುತ್ತಿ ಹಾಗೂ ಕೆಂಚಣ್ಣನ ಜನನದ ಬಗ್ಗೆ ನೋಡಿದ್ವಿ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಕೆಂಚಣ್ಣನ ಬಾಲಲೀಲೆಗಳು ಹೇಗಿರುತ್ತೆ, ಅವರ ಬಾಲ್ಯದ ಬೆಳವಣಿಗೆಗಳು ಹೇಗಿರುತ್ತೆ ಅಂತ ನೋಡೋಣ. ಇದೇ ರೀತಿಯ ವಿಡಿಯೋಗಳನ್ನ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಸಹಕರಿಸಿ, ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ. ಓಂ ನಮಃ ಶಿವ